ಇನ್ನೇನು ದೀಪಾವಳಿ ಹತ್ರಕ್ಕೆ ಬಂತು. ಎಲ್ಲರೂ ಚಕ್ಲಿ ಮಾಡೋ ತಯಾರಿ ಒಳಗಿರ್ಬೋದಲ್ಲ. ಅದಕ್ಕೆ ನಾನಿವತ್ತು ಒಂದು ಇನ್ಸ್ಟಂಟ್ ರವಾ ಚಕ್ಲಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸೋ ರವಾ ಚಕ್ಲಿ ಭಾಳ ಕ್ರಿಸ್ಪಿಯಾಗೂ ಇರ್ತಾವೆ ಮತ್ತು ಎಣ್ಣೆನೂ ಹೀರ್ಕೊಳ್ಳೋಂಗಿಲ್ಲ ಮತ್ತು ಮಾಡೋದು ಭಾಳ ಸಿಂಪಲ್ ಆಗೈತಿ ಮತ್ತು ಭಾಳ ಜಲ್ದಿನೇ ಮಾಡ್ಕೋಬೋದು. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೇ ರವಾ ಚಕ್ಲಿ ಮಾಡೋಕ್ಕೆ 1 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡೇನಿ. ಇದಕ್ಕೆ ಚಿರೋಟಿ ರವಾನ ತೊಗೋಬೇಕು, ಬೇರೆ ಬಾಂಬೆ ರವೆ ಅದೆಲ್ಲ ತೊಗೋಬಾರ್ದು. ನಾನಿಲ್ಲೇ 1 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡೇನಿ. ನಾವು ಯಾವುದರೇ ಅಳತಿದ್ದ ಬಟ್ಲ ಲೋಟ ಯಾವ್ದು ಅಳತೆ ಬೇಕಾದರೂ ತೊಗೋಬೋದು. 1 ಕಪ್ ಚಿರೋಟಿ ರವೆಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡು ಇದು ನೀರು ಕುದಿಯೋ ಮಟ್ಟ ಬಿಡಬೇಕು. ನೀರು ಕುದಿ ಬಂದಮೇಲೆ ನಾವು ತೊಗೊಂಡಿರುವಂಥ ರವಾನ ಹಾಕಿ ಈ ರೀತಿ ಕೈಯಾಡಿಸ್ಕೊತ ಇದನ್ನು ಮಿಕ್ಸ್ ಮಾಡಬೇಕು. ಇದು ಗಂಟು ಆಗಲ್ದಂಗೆ ನೋಡ್ಕೊಂಡು ಇದು ರೀತಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಗಂಟಾದ್ರೂ ಆಮೇಲೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಅದನ್ನ ಕರೆಕ್ಟ್ ಮಾಡ್ಕೋಬೋದು. ಈ ರೀತಿ ಒಂದು 2 ರಿಂದ 3 ನಿಮಿಷ ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡೇನಿ. ಅಂದರೆ ಈಗ ನಾವು ನಾಷ್ಟ ಅದು ಮಾಡ್ತೇವಲ್ಲ ಆ ಸ್ಪೂನಿಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ. ನಾವು ಬೇಕಂದ್ರೆ ಬೆಣ್ಣೆ ಇದ್ದರೆ ಇದೇ ಪ್ರಮಾಣದ ಬೆಣ್ಣೆನೂ ಹಾಕೋಬೋದು. ಇಲ್ಲಪ್ಪ ನಾವು ಎಣ್ಣೆ ಹಾಕೋತೇವೆ ಅಂತಂದ್ರೆ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಿರ್ತೇವಲ್ಲ ಆವಾಗ ನಾವು 1 ಟೀ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಹಾಕೋಬೇಕು. ತುಪ್ಪ ಹಾಕಿದ ಮೇಲೆ ಈ ರೀತಿ ಇದನ್ನ ಚಲೋತ್ತಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಿ ಬಿಟ್ಬಿಡಬೇಕು. ಸ್ಟವ್ ಆಫ್ ಮಾಡಿ. ಭಾಳೊತ್ತೇನು ಬೆಂದೋದು ಬೇಡ. ಇದೆ ಒಂದು 5 ನಿಮಿಷ ಮುಚ್ಚಿ ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಇದನ್ನು ಈಗ ನಾನು ಒಂದು ಪರಾತಕ್ಕೆ ಒಂದು ಸ್ವಲ್ಪ ಇದು ತಣ್ಣಗಾಗ್ಬಿಡ್ತೀನಿ. ಒಂದು ಪರಾತಿಗೆ ಹಾಕ್ಕೊಂಡೆ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗಬಾರ್ದು. ಒಂದು ಸ್ವಲ್ಪ ನಾವು ಕೈಲೇ ಇದನ್ನು ಮುಟ್ಟಿ ಇದನ್ನು ಆದುವಷ್ಟು ತಣ್ಣಗಾದರೆ ಸಾಕು. ಈ ರೀತಿ ನಾನು ಒಂದು ಪರಾತಿಗೆ ಇದನ್ನು ಹಾಕಿ ಇಟ್ಕೊಂಡೇನಿ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಇದು ಕರೆಕ್ಟಾಗಿ ನಾವು ಕೈಲೇ ಇದನ್ನ ಈ ರೀತಿ ಮುಟ್ಟಿ ನಾವು ನಾದ್ಬೋದು. ಇದನ್ನು ಅಷ್ಟು ಅಂದರೆ ಇನ್ನೂ ಸ್ವಲ್ಪ ಬೆಚ್ಚಗೈತಿ, ಪೂರ್ತಿ ಏನು ತಣ್ಣಗಾಗಿಲ್ಲ. ಈಗ ಇದಕ್ಕೆ ನಾನು 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೇನೆ. ಅಂದರೆ ನಾವು 1 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿವಲ್ಲ ಅದಕ್ಕೆ ಡಬಲ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾನು 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಅಕ್ಕಿ ಹಿಟ್ಟು ನಾನಿಲ್ಲಿ ಸಾಣಿಸಿ ಹಾಕ್ಕೊಳಕತ್ತೇನೆ. ನಾವು ಅಂಗಡಿ ಒಳಗೆ ತೊಗೊಂಡಿದ್ದು ಅಕ್ಕಿ ಹಿಟ್ಟಾದರೂ ಆಗ್ಬೋದು ಅಥವಾ ಮನೆಯೊಳಗೆ ಬೀಸಿದ ಅಕ್ಕಿ ಹಿಟ್ಟಾದರೂ ಆಗ್ಬೋದು. ಇದಕ್ಕೆ ಈಗ ನಾನು ಮಸಾಲೆ ಆ್ಯಡ್ ಮಾಡ್ಕೋತೇನೆ. 1 ಚಿಟಿಕೆ ಅಷ್ಟು ಇಂಗು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಅಜ್ವಾಯಿನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ಕೊಂಡೇನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡೇನಿ. ನಾನಿಲ್ಲಿ ಎಳ್ಳು ಚಕ್ಲಿ ಒಳಗೆ ಭಾಳ ರುಚಿ ಕೊಡ್ತೈತಿ ಮತ್ತು ನೋಡೋಕ್ಕೂ ಚೆಂದ ಕಾಣಿಸ್ತೈತಿ. ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಇದಕ್ಕೆ ಈ ರೀತಿ ಚಲೋತ್ತಂಗೆ ಕೈಯಿಂದ ತಿಕ್ಕಿ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಮಸಾಲೆ ಹಾಕಿದ ಮಸಾಲೆ ಮತ್ತು ಅಕ್ಕಿ ಹಿಟ್ಟು ರವೆ ಎಲ್ಲ ಚಲೋತ್ತಂಗೆ ಮಿಕ್ಸ್ ಆಗೋ ಮಟ್ಟ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ನಾನು ಉಗುರು ಬಿಸಿಯಷ್ಟು ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚಕ್ಲಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ನೀರು ಭಾಳ ಬಿಸಿ ಇರ್ಬೋದು ಮತ್ತು ತಣ್ಣೀರಲ್ಲಿ ನಾದಬಾರ್ದು. ಇದನ್ನು ನಾವು ಕೈಯಿಂದ ಮುಟ್ಟಿ ನಾದುವಷ್ಟು ಬಿಸಿ ಇದ್ದರೆ ಸಾಕು. ಈ ರೀತಿ ನಾವು ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ನಾನಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡೀನಿ. ಭಾಳ ಗಟ್ಟಿ ನಾದಬಾರ್ದು ಇದನ್ನು ಹಿಟ್ಟು ಮತ್ತು ಭಾಳ ಮೆತ್ತಗೂ ಇರಬಾರ್ದು. ನಾವು ಬೇರೆ ಎಲ್ಲ ಚಕ್ಲಿ ಮಾಡೋಕ್ಕೇನು ಯಾವ ಹದಕ್ಕೆ ನಾದ್ತೇವಲ್ಲ ಅದೇ ರೀತಿ ಇದನ್ನು ಈ ರೀತಿ ಒತ್ತಿ ನಾದಿ ಇಟ್ಕೋಬೇಕು. ನೋಡಿರಿ ಈಗ ಇದು ಕರೆಕ್ಟ್ ಆಗೈತಿ. ಇಷ್ಟು ಹದವಾಗಿದ್ರೆ ಸಾಕು. ಈಗ ನಾನಿಲ್ಲಿ ಚಕ್ಲಿ ಒತ್ತಾಳ ತೊಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಇದು ಎಷ್ಟು ಹಿಡಿತೈತಲ್ಲ ಅಷ್ಟು ಹಿಟ್ಟು ತೊಗೊಂಡು ಅದನ್ನ ಇನ್ನೊಂದು ಸ್ವಲ್ಪ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಆಮೇಲೆ ಇದಕ್ಕೆ ಹಾಕಿ ಈಗ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಚಕ್ಲಿ. ಒಟ್ಟ ಕಟ್ಟಾಗಂಗಿಲ್ಲ ಇದು ಚಕ್ಲಿ ಮತ್ತು ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋಂಗಿಲ್ಲ. ಆಮೇಲೆ ಉಳಿದಿದ್ದ ಹಿಟ್ಟನ್ನು ಈ ರೀತಿ ಮುಚ್ಚಿಟ್ಬಿಡಬೇಕು. ಅದು ಭಾಳ ಡ್ರೈ ಆಗಬಾರ್ದು. ಮತ್ತು ನಾನಿಲ್ಲಿ ಒಂದು ತಾಟಿಗೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಂಡು ಈಗ ನಾನು ಇದ್ರ ಮೇಲೇ ಚಕ್ಲಿ ಹಾಕೋತೀನಿ. ನಾವು ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕ್ಬೋದು, ಇಲ್ಲ ಎಣ್ಣೆ ಪ್ಯಾಕೆಟ್ ಇರ್ತಲ್ಲ ಅದ್ರ ಮೇಲಾದರೂ ಹಾಕೋಬೋದು. ಈ ರೀತಿ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿದರೆ ಈಸಿಯಾಗಿ ನಾವು ತೆಗೆದು ಹಾಕೋಬೋದು. ಈ ರೀತಿನೇ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಎಷ್ಟು ಕರಿಬೋದಲ್ಲ ಅಷ್ಟು ಚಕ್ಲಿ ಒಂದು ಸಾರಿ ಹಾಕಿ ಇಟ್ಕೊಂಡೇನಿ.
ಈ ರೀತಿ ನಾವು ಯಾವ ಸೈಜಿಗೆ ಬೇಕು, ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣ ಬೇಕಂದ್ರೆ ಸಣ್ಣ, ಯಾವ ಸೈಜಿಗೆ ಬೇಕಾದರೂ ನಾವು ಈ ಚಕ್ಲಿನ ಮಾಡ್ಕೋಬೋದು. ಒಟ್ಟಾಗಿ ಕಟ್ಟಾಗಂಗಿಲ್ಲ ಈ ಚಕ್ಲಿ ಮಾಡೋ ಮುಂದೆ, ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಇರ್ತೈತಿ. ಎಣ್ಣೆ ಒಂದು ಸರಿ ಕಾದ್ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಸ್ವಲ್ಪ ಒಂದು ಸೈಡ್ ಗುಳ್ಳಿ ಎಲ್ಲ ಕಡಿಮೆ ಆದಮೇಲೆ ಈ ರೀತಿ ಹೊಳ್ಳಿಸಿ ಹಾಕಿ ಇದನ್ನು ನಿಧಾನಕ್ಕೆ ಕರಿಬೇಕು. ಇದು ರವಾದಾಗಿರೋದ್ರಿಂದ ಒಂದು ಸ್ವಲ್ಪ ನಿಧಾನಕ್ಕೆ ಇದನ್ನು ಕರಿಬೇಕು. ಭಾಳ ಕಲರ್ ಚೇಂಜ್ ಆಗೋದೇನು ಬೇಡ, ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕರೆದ್ರೆ ಮತ್ತು ಕ್ರಿಸ್ಪಿ ಆಗ್ತೈತಿ. ಇದು ಭಾಳ ಜಲ್ದಿನ ಮಾಡ್ಕೊಳ್ಳುವಂಥ ಒಂದು ಚಕ್ಲಿ ರೆಸಿಪಿ. ಮತ್ತು ಒಟ್ಟೆ ಇದು ಮಾಡೋ ಮುಂದೆ ಎಣ್ಣೆನೂ ಇರೋಂಗಿಲ್ಲ ಮತ್ತು ಕಟ್ಟೂ ಆಗಂಗಿಲ್ಲ. ಚಕ್ಲಿ ಭಾಳ ಈಸಿಯಾಗಿ ಬರ್ತಾವೆ ನೋಡಿರಿ. ಈ ರೀತಿ ಮಾಡಿಟ್ಕೊಂಡು ನಾನು ಮಾಡಿಟ್ಕೊಂಡಿರುವಂಥ ಚಕ್ಲಿನ ಇದಕ್ಕೆ ಹಾಕಿ ಇದೇ ರೀತಿ ನಾನು ಕರೆದು ತಗೊಂಡೇನಿ. ನಾನು 1 ಕಪ್ ರವೆಗೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟಿಗೆ ಇಷ್ಟು ಚಕ್ಲಿ ರೆಡಿ ಆಗ್ಯಾವು. ಭಾಳ ಜಲ್ದಿ ಒಂದು ಅರ್ಧ ಗಂಟೆ ಒಳಗಂದ್ರೆ ನಾವು ಈ ಚಕ್ಲಿನ ಮಾಡ್ಕೋಬೋದು. ಮತ್ತು ಅಷ್ಟು ಕ್ರಿಸ್ಪಿಯಾಗಿಯೂ ಇರ್ತಾವೆ. ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇದನ್ನು. ಈ ರೀತಿ ಮಸ್ತ್ ಕ್ರಿಸ್ಪಿಯಾಗಿರುವಂಥ ಚಕ್ಲಿನ ನಾವು ಭಾಳ ಸಿಂಪಲ್ಲಾಗಿ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದನ ಮಾಡ್ಕೋಬೋದು. ಇದಕ್ಕೆ ನಾವು ಬೇರೆ ಪುಟಾಣಿ ಹಿಟ್ಟು ಹಾಕಬೇಕು ಅಥವಾ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಲಾರ್ದೆ ಬರೀ ರವೆ ಮತ್ತು ಅಕ್ಕಿ ಹಿಟ್ಟಿಂದ ಮಾಡ್ಬೋದಂತ. ಈ ಇನ್ಸ್ಟಂಟ್ ಚಕ್ಲಿನ ನಾವು ಒಂದು 15 ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ಕ್ರಿಸ್ಪಿಯಾಗಿ ಇರ್ತೈತಿ ಇದು, ಮತ್ತು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.